ತಮ್ಮ ಕ್ಷೇತ್ರದಲ್ಲಿ ಅತಿ ದೊಡ್ಡ ಸವಾಲು ತಮಗೇನು? ಹೌದು, ನನ್ನ ಸವಾಲು ಏನು ಅಂತಂದ್ರೆ ನಿಮಗೆ ಗೋಣಿ ಚೀಲಗಳಲ್ಲಿ ಮತ್ತು ಹೆಲಿಕಾಪ್ಟರ್ಗಳಲ್ಲಿ ತಂದು ಸುರಿಯುವಂತ ಹಣದ ವಿರುದ್ಧ ಒಂದು ಹಿರಿಯ ಬಲದಲ್ಲಿ ಹೋರಾಟ ಮಾಡಬೇಕಾಗಿರೋದ್ರೆ ನಿಜವಾದ ಭಾರತದ ಹೋರಾಟ. ನನ್ನ ಕ್ಷೇತ್ರ ಎಷ್ಟು ಇಡೀ ಭಾರತದ ಸರ್ವೈವಲ್ ನನ್ನ ಕ್ಷೇತ್ರದಲ್ಲಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನೀರು ಬಹಳ ಮುಖ್ಯವಾದ ಪ್ರಶ್ನೆ ಇವತ್ತಾಗಿದೆ. ಅಲ್ಲಿ 5 ನದಿಗಳು ಹುಟ್ಟುತ್ತವೆ ಆ ಕ್ಷೇತ್ರದಲ್ಲಿ. ಅರ್ಕಾವತಿ, ಪಾಲಾರ್, ಪನ್ನಾರ್, ಇನ್ನು ಪಿನಾಕಿನಿ, ಈ ಇಷ್ಟೆಲ್ಲ ಹುಟ್ಟೋ ನದಿಗಳು ಚಿಲುಮೆಗಳಿದ್ದಂಥ ಜಾಗದಲ್ಲಿ ಇವತ್ತು 1200 ಅಡಿ ಆಳಕ್ಕೆ ನೀರು ಹೋಗಿದೆ. ಅದರಲ್ಲಿ ಫ್ಲೋರೈಡ್ ಯುಕ್ತ ನೀರು ಬಂದು ಅಲ್ಲಿಯ ಪ್ರದೇಶದ ಎಲ್ಲಾ ಜನಗಳು ಪೊಲಿಟಿಕಲ್ ಸವಾಲುಗಳೇನಂತ? ನಿಮ್ಮ ಕ್ಷೇತ್ರದ ಪೊಲಿಟಿಕಲ್ ಸವಾಲು ನಿಮ್ಗೇನು ಅತಿ ದೊಡ್ಡ ಸವಾಲು ಅಂತ ನೀವು ಕಂಡುಕೊಂಡಿರೋದು? ಒಂದು ಜಾತಿ ರಾಜಕಾರಣ, ಬಿಜೆಪಿ ಮಾಡ್ತಾ ಇರುವ ಜಾತಿ ಧರ್ಮಾಧಾರಿತ ರಾಜಕಾರಣ, ಜನಗಳನ್ನ ಮೋದಿಯ ಭ್ರಮೆಯಲ್ಲಿ ಸಿಕ್ಸ್ತಾ ಇರುವಂತಹ ಮೋಸ, ಇನ್ನೊಂದು ಕಾಂಗ್ರೆಸ್ ತಂದು ಸುರಿತಾ ಇರುವಂತಹ ಹಣ, ಇವೆರಡರ ನಡುವೆನೂ ಜನರನ್ನ ಎಚ್ಚರಗೊಳಿಸಿ. ಯಾಕೆ ಅಂತಂದ್ರೆ ಈ ಒಂದು ಸಮರ, ಈ ವರ್ಷದ 14ನೇ ವರ್ಷದ ಎಲೆಕ್ಷನ್ನಲ್ಲಿ ಏನಾದರೂ ಜನ ಇದೇ ಆಮಿಷಕ್ಕೆ ಒಳಗಾಗಿ ಮೋದಿ ಅಥವಾ ಮೊಯ್ಲಿ ಥರದ ಜನಗಳನ್ನು ಗೆಲ್ಲಿಸಿದ್ರೆ ಅವ್ರಿಗೆ ಇನ್ನೊಂದು ಪರ್ಯಾಯ ಇಲ್ಲ. ನಿರಂತರವಾಗಿ ಅವರು ದಾಸ್ಯಕ್ಕೆ ಒಳಗಾಗ್ಬಿಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಹೇಗೆ ಇಂಗ್ಲೆಂಡ್ ನುಂಗ್ಕೊಳ್ತೋ ಹಾಗೆ ನಾವು ಅಲ್ಲ. ತಾವು ಏನನ್ನ ಹೈಲೈಟ್ ಮಾಡ್ಕೊಂಡು ಎಲೆಕ್ಷನ್ಗೆ ಹೋಗ್ತೇನೆ ಅಂತ ಏನು ಹೌ ಡು ಯು ಕನ್ವಿನ್ಸ್? ಒಂದು ಜನರ ಸಮಸ್ಯೆ, ಆ ಸಮಸ್ಯೆಗಳಿಗೆ ಈ ಪಕ್ಷಗಳು ಮಾಡ್ತಾ ಇರುವಂತಹ ಒಂದು ಮೊಯ್ಲಿ ವಿಲ್ ಬಿ ಯುವರ್ ಟಾರ್ಗೆಟ್. ನಾಟ್ ಓನ್ಲಿ ಮೊಯ್ಲಿ, ನಮಗೆ ಜನತಾ ಪಕ್ಷವೂ ಟಾರ್ಗೆಟೇ ನಮಗೆ. ಯಾಕೆಂದ್ರೆ ಅವರ ಜಾತಿ ರಾಜಕಾರಣವಾಗಲಿ ಅಥವಾ ಬಿಜೆಪಿಯ ಧರ್ಮದ ರಾಜಕಾರಣವಾಗಲಿ, ಮೊಯ್ಲಿ ಅವರ ಹಣದ ರಾಜಕಾರಣವಾಗಲಿ, ಇವು ಮೂರನ್ನೂ ವಿರೋಧಿಸ್ತೇವೆ ನಾವು. ಶ್ರೀಸಾಮಾನ್ಯನ ಆಸಕ್ತಿ. ರವಿಕೃಷ್ಣ ಅವರು ನಿಮ್ಗೆ ಹೇಳ್ತಾ ಇದ್ದೇನೆ, ತಾವು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ದೈತ್ಯ ರಾಜಕೀಯ ಶಕ್ತಿ, ಎರಡು ದೈತ್ಯ ರಾಜಕೀಯ ಶಕ್ತಿ, ಒಂದು ಕಡೆ ದೇವೇಗೌಡ ಕುಟುಂಬ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಕುಟುಂಬ. ಅಂತ ಕುಟುಂಬದ ಮಧ್ಯೆ ತಾವು ಒಬ್ಬ ಆಮ್ ಆದ್ಮಿಯ ಕ್ಯಾಂಡಿಡೇಟ್ ಆಗಿದ್ದೀರಿ. ನಿಮ್ಮ ಸವಾಲೇನು? ಬೇರೆ ಕ್ಷೇತ್ರಗಳಲ್ಲಿ, ಕೆಲವೊಂದು ಕ್ಷೇತ್ರಗಳಲ್ಲಿ ಇದ್ದಂಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಹಳ ವಿಭಿನ್ನವಾಗಿದೆ ಈ ಸಲದ ಚುನಾವಣೆ. ಒಂದು ಸಂದರ್ಭದಲ್ಲಿ ಹೇಗೆ ಬಳ್ಳಾರಿ ರಿಪಬ್ಲಿಕ್ ಅನ್ನೋದು ಇಡೀ ರಾಜ್ಯವನ್ನೇ ಆಪೋಷಣ ತಗೊಳ್ಳೋದಕ್ಕೆ ಹೋಗಿತ್ತೋ ಅಂತಹ ರೀತಿಯಲ್ಲಿ ಇವತ್ತು ಕನಕಪುರ ರಿಪಬ್ಲಿಕ್ ಆಗಿಬಿಟ್ಟಿದೆ. ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಆದರೆ ಅದನ್ನು ಎದುರಿಸಬೇಕಾಗಿದ್ದಂಥ BJP ಮತ್ತು JDS ಒಂದೇ ಸ್ತರಕ್ಕೆ ಮಕಾಡೆ ಅಂತ ಹೇಳ್ತಾರಲ್ಲ, ಆ ಥರ ಮಲಗಿಬಿಟ್ಟಿದೆ. ಇವತ್ತಿನ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಒಬ್ಬ ಭ್ರಷ್ಟ ರಾಜಕಾರಣಿಗಳನ್ನ ನಮ್ಮ ಜನರ ನಡುವಿನಿಂದ ಹೊರಗೆ ಜೈಲಿಗೆ ಕಟ್ಟಬೇಕು ಅನ್ನುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ ಕನಕಪುರ ಮತ್ತು ಸುತ್ತಮುತ್ತಲಿನ ಎಲ್ಲ ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಗೆ ಬರುವಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆ ಇವತ್ತು ರಾಜ್ಯದ ಪ್ರಜಾಪ್ರಭುತ್ವವನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ಜಾತಿ, ಹಣ, ಮತ ಎಲ್ಲ ಥರದ ಕ್ಷುದ್ರ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ನೈತಿಕತೆಯ ರಾಜಕಾರಣ ನಡೆಸಬೇಕಾಗಿದೆ. ನಾವು ಈಗಾಗಲೇ ಆ ಕ್ಷೇತ್ರದಲ್ಲಿ ಆ ನೈತಿಕತೆಯ ಪ್ರಜ್ಞೆ ಎಚ್ಚೆತ್ತುಕೊಂಡಿದೆ. ಈ ಸಲದ ಚುನಾವಣೆಯಲ್ಲಿ ಅದು ಜನರ ಯಾವ ಸ್ವಯಂ ಪ್ರೇರಿತರಾಗಿ ಬಂದು ಮತ ಹಾಕೋದ್ರ ಮೂಲಕ ಆ ನೈತಿಕತೆಯನ್ನು ಎತ್ತಿಡಿತಾರೆ. ಕರ್ನಾಟಕಕ್ಕೆ ಮುಂದಿನ ದಿನಗಳಲ್ಲಿ ಏನು ಒಂದು ರೀತಿಯ ದಾರಿದೀಪವಾಗ್ತಾರೆ ಅನ್ನೋ ನಂಬಿಕೆ. ಸ್ಪೀಚ್ ಮಾಡಿಬಿಟ್ರು ಕೃಷ್ಣ ರೆಡ್ಡಿ ಅವರೇ. ಖರ್ಗೆ 371J ವಿಶೇಷ ಸ್ಥಾನಮಾನ ತಂದಿದ್ದೀನಿ ಅನ್ನುವಂಥ ಒಂದು ಬಹಳ ಖುಷಿಯಲ್ಲಿದ್ದಾರಲ್ಲ. ಅದು ಎಲ್ಲಿ ಹೋಗ್ತಾ ಇದೆ ಅನ್ನೋದು ಜನಕ್ಕೆ ಗೊತ್ತಿಲ್ಲ. ಮಕ್ಕಳು ಮಾರಾಟ ಆಗ್ತಾ ಇದೆ, ಮೂಢನಂಬಿಕೆ ಇದೆ. ಇವತ್ತು ಭಾನಾಮತಿ ಅನ್ನೋದಲ್ಲಿ ಹೆಣ್ಣು ಮಕ್ಕಳಿಗಂತೂ ಯಾವ ರೀತಿಯ ಒಂದು ಗೌರವ ಇಲ್ಲ. ಇಂಥ ಒಂದು ಹೀನಾಯ ಪರಿಸ್ಥಿತಿ ಇನ್ನೂ ಎಷ್ಟು ವರ್ಷ ಆದರೂ ಇರ್ತದೆ. ಆದ್ದರಿಂದ ಆ ಕ್ಷೇತ್ರದ ಜನಗಳು ಈಗಾದರೂ ಎಚ್ಚೆತ್ಕೊಳ್ಳಿ, ಸ್ವಲ್ಪ ಹಟಾಯಿಸಿ ಬದಲಾವಣೆ ಮಾಡಿ. ನಾವು ಅತಿ ವಿನಯದಿಂದ ಅಲ್ಲಿ ಕೆಲಸ ಮಾಡೋಕ್ಕೆ ನೋಡ್ತೀವಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಣವನ್ನು ಯಾವುದೇ ಭ್ರಷ್ಟಾಚಾರ ಇಲ್ಲೇ ನ್ಯಾಯವಾಗಿ ಏನಾರ ಕೊಟ್ಟಿದ್ರೆ ಇವತ್ತಲ್ಲಿ ಒಂದು ವಿಚಿತ್ರ, ನೀವು ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಮಹಿಳೆಯರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತೀರಿ. ನೀವು ಪುರುಷ ಸಂರಕ್ಷಣಾ ಸಮಿತಿಯ ನಾಯಕತ್ವ ವಹಿಸಿದ್ರಲ್ಲ? ಅಲ್ಲ, ಅದು ಪುರುಷರು ಮಹಿಳೆಯರಿಗೋಸ್ಕರನೇ ಮಾಡಿದ್ದು. ಮಹಿಳೆಗಾಗೋ ನೋವನ್ನು ನಿವಾರಣೆ ಮಾಡೋಕ್ಕೆ. ಅತ್ತೆ ನನ್ನ ಹತ್ರ ಅಳ್ತಾ ಬಂದಾಗ ಮಗನ ಬಗ್ಗೆ ನೋಡಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಹೆಣ್ಣು ಮತ್ತು ಗಂಡು ಬೇರೆ ಇಲ್ಲ. ಯಾರ ಮನೆಯಲ್ಲಿ ಒಬ್ಬ ತಾಯಿ ನರಳ್ತಿರ್ತಾಳೋ ಅವಳ ಮಗನಿಗೆ ನಾವು ನ್ಯಾಯ ಕೊಡಿಸೋದ್ರ ಮೂಲಕ ಆ ತಾಯಿಯ ನೋವನ್ನು ನಿಮ್ಮನ್ನು ಕೇಳ್ತೀನಿ. ರಾಯಚೂರಿನಲ್ಲಿ ನೀವು ಅಖಾಡದಲ್ಲಿದ್ದೀರಿ, ಚುನಾವಣಾ ಕಣದಲ್ಲಿದ್ದೀರಿ. ಸೊ ನಿಮಗೇನು ಸವಾಲು ಆ ಕ್ಷೇತ್ರ? ನಾವು ಇವತ್ತು ನಮ್ಮ ಕ್ಷೇತ್ರದ ವ್ಯಾಪ್ತಿಯ ನಮ್ಮ ಹೈದರಾಬಾದ್ ಕರ್ನಾಟಕದೊಳಗೆ ಬೇರೆ ಒಂದು ಆ ಕ್ಷೇತ್ರ ಸೀಮಿತ ಆಗಿದೆ ಬೇರೆಯವರಿಗೆ. ಈ ಸಣ್ಣ ಫಕೀರಪ್ಪನವರ ಬೇರೆಯವರನ್ನು ಕಿತ್ತೆಸೆದು ನಮ್ಮ ತಾಲೂಕಿನವರಾದಂಥ ನಾವು ಈ ಜನರಲ್ಲಿ ಹೋಗೋದೇನೆಂದರೆ, ನಮ್ಮ ತಾಲೂಕಿನಲ್ಲಿ ಅಪೌಷ್ಟಿಕತೆ ತಾಂಡವಾಡುತ್ತಿದೆ ಮತ್ತು
ಒಂದು ಫ್ಲೋರೈಡ್ ಮಿಶ್ರಿತ ಒಂದು ಇದು ಆಗುತ್ತದೆ. ಆ ಸ್ಕೂಲು ಶಾಲೆಗಳಲ್ಲಿ ಒಂದು ಭ್ರಷ್ಟಾಚಾರತೆ ಒಂದು ತಾರತಮ್ಯ ಇದಾಗುತ್ತದೆ. ಈ ರೀತಿ ನಮ್ಮ ಹೈದರಾಬಾದ್ ಕರ್ನಾಟಕದೊಳಗೆ ನಮ್ಮ 8 ತಾಲೂಕದೊಳಗೆ ಈಗ ಏನಾಗಿದೆ ಅದು ಒಂದು ನಿವಾರಣೆ ಮಾಡೋದಕ್ಕೋಸ್ಕರ ಪರಕೀಯರಿಂದ ಒಂದು ನಾವು ಸ್ವತಂತ್ರ ನಮ್ಮ ಕ್ಷೇತ್ರದವರೇ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಜನರ ಹತ್ರ ಹೋಗ್ತಾ ಇದ್ದೀವಿ. ಎಸ್ ಮ್ಯಾಥ್ಯೂ ಅವರೇ, ನಿಮ್ಮ ಕ್ಷೇತ್ರದ ಸವಾಲೇನು, ನಿಮ್ಮ ರಾಜಕೀಯ ಅಪೋನೆಂಟ್ಸ್? ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಕಷ್ಟವೇ ಆದರೂ ಹೇಳ್ತೀನಿ. ಒಂದು ಬೆಂಗಳೂರು ನಗರವನ್ನು ಬೆಂಗಳೂರಿನಲ್ಲಿರುವ ನಿವಾಸಿಗಳು ವಾಪಸ್ ತಮ್ಮ ಕೈಗೆ ತಗೋಬೇಕು. ಅದನ್ನು ನಾವು ವಿವರಿಸ್ಲಿಕ್ಕೆ ಈಗ ಹೋಗಲ್ಲ. ಎರಡನೇದಾಗಿ ಮಹಿಳೆಯರ ಸೆಕ್ಯೂರಿಟಿ ಇರಬೇಕು, ಸುರಕ್ಷತೆ ಇರಬೇಕು. ಮೂರನೇದಾಗಿ ಡೀಸೆಂಟ್ ಕಂಡೀಷನ್ಸ್ ಅಟ್ ವರ್ಕ್. ಯಾರೆಲ್ಲ ಕೆಲಸದಲ್ಲಿ ಇರ್ತಾರೋ ILO ಸ್ಟ್ಯಾಂಡರ್ಡ್ ಪ್ರಕಾರ ಡೀಸೆಂಟ್ ಕಂಡೀಷನ್ಸ್ ಅಟ್ ವರ್ಕ್ ಇರಬೇಕು. ಇನ್ನೊಂದು ಭಾಗದಲ್ಲಿ ಹೇಳಬೇಕಾಗಿರೋದು 2 ಉದಾಹರಣೆ ತಗೋತೀನಿ, ಅದು ನನ್ನ ಪಾಯಿಂಟನ್ನು ಕ್ಲಾರಿಫೈ ಮಾಡುತ್ತೆ. ಜೈಪಾಲ್ ರೆಡ್ಡಿ ಅವರು ಕೇಂದ್ರ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದರು, ಮಣಿಶಂಕರ್ ಅಯ್ಯರವರು ಕೇಂದ್ರ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದರು. ಇಬ್ಬರು ಇಳಿಬೇಕಾಗಿ ಬಂತು. ಕಾರಣ ಅವರು ಮುಖೇಶ್ ಅಂಬಾನಿಯವರ ಮಾತನ್ನು ಒಪ್ಪಿಲ್ಲ. ನಾನು ಹೇಳ್ತಿರೋದೇನಂತ ಹೇಳಿದರೆ, ಒಳ್ಳೆಯ ಅಭ್ಯರ್ಥಿಗಳು ಕೆಟ್ಟ ಪಕ್ಷದಲ್ಲಿದ್ದರೆ 3 ಕಾಸು ಪ್ರಯೋಜನ ಇಲ್ಲ. ಸೊ ಕೆಟ್ಟ ಅಭ್ಯರ್ಥಿ ಒಳ್ಳೆ ಪಕ್ಷದಲ್ಲಿ ಇರ್ಬೇಕು. ಇವತ್ತು ಶಿವಮೊಗ್ಗದಲ್ಲಿ ನಾವು ಶಿವಮೊಗ್ಗದ ಸನ್ನಿವೇಶಕ್ಕೆ ನಾವು ಮಾತಾಡೋದಾದರೆ, ಇಡೀ ರಾಜಕಾರಣ ಹಣದ ಮೇಲೆ ಹೇಗೆ ಜನರನ್ನು ಕೂಡ ಅದು ತನ್ನ ಓಟಿಗೋಸ್ಕರ ಭ್ರಷ್ಟಗೊಳಿಸ್ತಾರೆ. ಇಂಥದ್ದೊಂದು ರಾಜಕಾರಣ ಮಾಡಬಹುದು ಅನ್ನುವಂಥ ಒಂದು ಪಾಸಿಟಿವ್ ಸೈನ್ ಇದು. ಹೌದು, ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳೋಕ್ಕೆ. ಅದು ಒಂದು ಹೇಗೆ ಹಣದ ರಾಜಕಾರಣ ಮಾಡ್ತಿರೋ ಅಂತ ಇದಾಗಿ 2 ದೊಡ್ಡ ಪಕ್ಷ ಅದೇ ರಾಜಕಾರಣ ಅಂತ ಆಗಿದೆ ಜನಕ್ಕೀಗ. ಅದೇ ರಾಜಕಾರಣ ರಾಜಕಾರಣ ನೀವು ಈ ರಾಜಕಾರಣ ಮಾಡಿದ್ರೆ ಜನ ಒಪ್ಪಲ್ಲ ಅಂತ ನಾವು ಆಗಿದೆ. ಒಪ್ತಾರೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಯುವಕರು ಇದರೊಳಗೆ ತುಂಬ ತೆರ್ಕೊಂಡಿದ್ದಾರೆ. ಮತ್ತೊಂದು ಭಾಳ ಮುಖ್ಯವಾಗಿರೋದು, ಒಂದು ಪಕ್ಷದ ಡೆವಲಪ್ಮೆಂಟಿಗೋಸ್ಕರ ಇವರನ್ನು ಬೆಂಬಲಿಸಿ ಅಂತ ಹೇಳ್ತಾ ಇದ್ದಾರಲ್ಲ, ಅದರ ಹಿಂದೆ ಒಂದು ಸ್ವಲ್ಪ ಕ್ರೌರ್ಯ ಕೂಡ ಇರ್ಬೋದು ಅಂತ ಒಂದು ಅನುಮಾನ ಇದೆ. ನನಗೆ ತುಂಬ ಮುಖ್ಯ ಏನು ಅನಿಸ್ತಾ ಇದೆ ಅಂದರೆ, ಶಿವಮೊಗ್ಗದ ಅಥವಾ ಇಡೀ ದೇಶದ ಎಲ್ಲ ಧರ್ಮೀಯರು ಕೂಡ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಬಾಳುವಂಥ ಒಂದು ರಾಜಕಾರಣ ಇಲ್ಲಿ ಹುಟ್ಟು ಬರಲೇಬೇಕು. ಅಂಥ ಹುಟ್ಟಿಗೆ ಆಮ್ ಆದ್ಮಿ ಸೂಕ್ತವಾಗಿದೆ ಅಂತ ಅನಿಸ್ತಾ ಇದೆ. ಅದೇ ಮುಂದಿನ ರಾಜಕಾರಣ. ಇನ್ನು 10 ವರ್ಷಕ್ಕಾದ್ರೂ ಬರುತ್ತೆ. ನಾವು ಬೀಜ ಬಿತ್ತೋಕೆ ನಿಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರ ತುಂಬ ಸ್ಪ್ರೆಡ್ ಆಗಿದೆ ನನ್ನ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ಮೇನ್ಲಿ ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬೇಕು. ಆಮೇಲೆ ಮಕ್ಕಳದು ಮಹಿಳೆಯರದು ಅಭಿವೃದ್ಧಿ ಖಂಡಿತ ಆಗಬೇಕು. ಬೇಸಿಕ್ ಹೆಲ್ತ್ ಫೆಸಿಲಿಟೀಸ್, ಮಕ್ಕಳಿಗೆ ಸ್ಕೂಲ್ ಶಾಲೆಯವರು ಶುಡ್ ಬಿ ಗುಡ್ ಕ್ವಾಲಿಟಿ. ಆಮೇಲೆ ಇನ್ನೊಂದು ಸೋಷಿಯಲ್ ಸೆಕ್ಯೂರಿಟಿ. ನಮ್ಮ ದೇಶದ 93% ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿನೇ ಇಲ್ಲ. ಯಾಕೆಂದರೆ ನಾವು ಫ್ಯಾಮಿಲಿ ಸ್ವಲ್ಪ ಸ್ಟ್ರೆಂಥನ್ ಮಾಡಿದ್ದೇನೆ, ಖಂಡಿತ ದೆ ವಿಲ್ ಬಿ ಮೋರ್ ಈಕ್ವಿಟಿ. ಸೊ ಅದಕ್ಕೋಸ್ಕರ ನಾನು ಖಂಡಿತ ಅಲ್ಲ, ನಿಮ್ಮ ಚಾಲೆಂಜ್ ನೀಲಕಣ್ಣಿನ ಅನಂತಕುಮಾರ್. ನಾನು ಹೇಳ್ತೀನಿ, ಇಬ್ಬರು ಚಾಲೆಂಜೇ ಇಲ್ಲ. ಸೇಮ್ 2 sides of the same coin. ಯಾಕೆಂದ್ರೆ ಎಲ್ಲ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಂಗಿದೆ. ಎಲ್ಲರೂ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಂಗಿದೆ. ಯಾಕೆಂದ್ರೆ ಪ್ರಜಾ ಇದ್ದಿಲ್ಲ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಅಕಸ್ಮಾತ್ ಇಲ್ಲಿ ಯಾರೇ ಗೆದ್ರು, ಡಿಗ್ನಿಟಿ ಬೇಕು. ಅಲ್ಲ, ಒಂದೇ ನಿಮಿಷ, ಇಲ್ಲಿ ಯಾರೇ ಗೆದ್ರು ದೇ ವಿಲ್ ಆಲ್ ಬಿ ಜೈಂಟ್ ಕಿಲ್ಲರ್ಸ್. ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ ದಿಗ್ಗಜರಿದ್ದಾರೆ. ನನ್ನ ಚಾಲೆಂಜ್ ಏನಂತ ಕೇಳಲೇ ಇಲ್ವಾ? ನೀವು ಮೊದಲೇ ಮುನಿಯಪ್ಪನ ಚಾಲೆಂಜ್. ನನಗೆ ನಾವು ನೀರು ಕೇಳ್ತಾ ಇದ್ದೀವಿ, ಕುಡಿಯೋಕೆ ನೀರಿಲ್ಲ ಅಂತ. KH ಮುನಿಯಪ್ಪನವರು ನೋಟಿನ ಕಂತೆಗಳನ್ನ ತಿನ್ನಿಸ್ತಾ ಇದ್ದಾರೆ. ಅದು ಬೇಡ, ನೀರು ಕೊಡ್ರಿ ಅಂತಂದರೆ ನಿಮ್ಗೆ ರಕ್ತ ಕುಡಿಸ್ತೀವಿ ಅಂತ ಮೋದಿ ಹೇಳ್ತಾ ಇದ್ದಾನೆ. ಈ ರಕ್ತನೂ ಬೇಕಾಗಿಲ್ಲ, ನೋಟು ಬೇಕಾಗಿಲ್ಲ, ನಮಗೆ ನೀರು ಬೇಕು. ನೀರನ್ನು ನಾವೇ ಹುಡ್ಕೋಬೇಕಾಗಿದೆ. ಅವಳು ಪಾತಾಳ ಹೋಗ್ಬಿಟ್ಟಿದ್ದಾಳೆ, ಪಾತಾಳ ಗಂಗೆ ಆಗಿದ್ದಾಳೆ. ಈಗ ಭಗೀರಥರ ಆಗಬೇಕಾಗಿದೆ. ಒಬ್ಬ ಭಗೀರಥನಿಂದ ಸಾಧ್ಯ ಇಲ್ಲ. ಲಕ್ಷಾಂತರ ಭಗೀರಥರನ್ನ ಹುಟ್ಟಿಸ್ಬೇಕಾಗಿದೆ. ಅದು ನಮ್ಮ ನೆಸ್ಸಿಟಿ. ಅದೇ ನಾನು ಮಾಡ್ತಾ ಇರೋದು. ಸರ್, ನಮಗೆ 371 ಬಂದದ್ದು ಅದು ಸಂಪೂರ್ಣವಾಗಿ ನಮ್ಮ ಒಂದು ರಾಜ್ಯ, ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಸಫಲ ಆಗಲಿ ಅಂತೇಳಿ ನಾವು ಒಂದು ಆ ಸಂದೇಶನ ನಾವು ಸಮಾಜಕ್ಕೆ 371 ಬಂದದ್ರ ಕ್ರೆಡಿಟ್ ನ ಖರ್ಗೆ ಅವ್ರು ತಗೋಬಾರ್ದು ಅಷ್ಟೇ. ಯಾಕಂದ್ರೆ ಅಲ್ಟಿಮೇಟ್ ತಂದಿದಾರಲ್ಲ, ಅದನ್ನ ಯಾಕೆ ನೀವು ಹೇಳ್ತೀರಿ? ಖರ್ಗೆ ಅವರು ಕ್ರೆಡಿಟ್ ತಗೋಬಾರ್ದು ಅಂತ ಅನ್ನಕ್ಕಾಗಲ್ಲ. ಯಾವ ಸಂದರ್ಭದಲ್ಲಿ ನೋಡಬೇಕು? ಒಂದು ನಿಮಿಷ. ಯಾಕೆಂದ್ರೆ ಲೋಕಪಾಲ್ ಬಿಲ್ಲು ಸುಮಾರು 1 ವರ್ಷಗಳ ಕಾಲ ಪಾರ್ಲಿಮೆಂಟ್ ಅಲ್ಲಿತ್ತು. ದೆಹಲಿ ಚುನಾವಣೆ ರಿಸಲ್ಟ್ ಬಂದ 3 ದಿವಸಕ್ಕೆ ರಾಜಕೀಯ ಲಾಭಕ್ಕಾಗಿ ಅವರಿನ್ನೇನು ಬೇರೆ ಸದುದ್ದೇಶದಿಂದ ಅಲ್ಲ ಈ ರಾಜಕಾರಣಿಗಳು ಮಾಡಿದ್ದು, ರಾಜಕೀಯ ಲಾಭಕ್ಕಾಗಿ ತಂದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ರು. 35 ವರ್ಷಗಳ ಕಾಲದಿಂದ MLA ಆಗಿದ್ರು. ಯಾಕೆ ತರಲಿಲ್ಲ? ಇವತ್ತಿನ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಸಚಿವರಾಗಿದ್ದಾಗ ತರಾತುರಿನಲ್ಲಿ ತರುವಂಥದ್ದೇನು ತರಬೇಕಿತ್ತು. ಇವತ್ತಲ್ಲ, 20 ವರ್ಷಗಳಿಂದ ತರಬೇಕಿತ್ತು ಅವರು. ಹಾಗಾಗಿ ಅವರು ಹೋರಾಟದಿಂದ ತಂದಿದ್ದಾರೆ ಹೊರತು, ಅವ್ರು ಬೇರೆಯವರೆಲ್ಲ ಸೇರಿ ಆ ಹೋರಾಟಕ್ಕೆ ಇದು ನನ್ನ ರಾಜಕೀಯವಾಗೂ ಲಾಭ ಆಗುತ್ತೆ ಅಂತ ತಂದಿದ್ದಾರೆ ಹೊರತು ಸದುದ್ದೇಶದಿಂದ ಆಗಿದ್ರೆ ಯಾವತ್ತೂ ತರಬೇಕಿತ್ತು. ಮತ್ತೆ ಲೂಟಿ ಮಾಡಕ್ ದಾರಿ ಆಗತ್ತೆ. ಜನ ಏನಾರ ಆ ಥರ ತಪ್ಪು ತಿಳುವಳಿಕೆ ಆದ್ರೆ. ಎಸ್ ರಾಜನ್. ಆಮ್ ಆದ್ಮಿ ಪಕ್ಷದ ಸಮಸ್ತ ಮುಖಂಡರ ಮುಂದೆ
ಸಂವೇದನಾಶೀಲ ಆಧಾರಿತ ಒಂದು ನಿವೇದನೆ. ಇದು ಸವಾಲು ಅಂತಲೇ ಇಟ್ಕೊಳ್ಳಿ ದಯವಿಟ್ಟು. ಯಾಕೆಂದರೆ ಆಸೆ ಮತ್ತು ಹತಾಶೆಗಳ ನಡುವೆ ತಮ್ಮತನವನ್ನು ಕಂಡುಕೊಂಡಿರುವಂಥ ಈ ಭಾರತೀಯ ಸಮುದಾಯ ಸದ್ಭಾವನೆ ಮತ್ತು ಸದಾಶಯದ ಮೂಲಕ ನಿಮ್ಮ ಮೇಲೆ ಇಟ್ಟಿರುವಂಥ ವಿಶ್ವಾಸ, ಚುನಾವಣೆಯ ಫಲಿತಾಂಶ ಹೇಗೆ ಇರಲಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಯಾವುದೇ ಕಾರಣಕ್ಕೆ ಅವರ ಸದಾಶಯ ಮತ್ತು ಸದ್ಭಾವನೆಗೆ ತದ್ವಿರುದ್ಧವಾದ ರೀತಿಯಲ್ಲಿ ನಡ್ಕೊಳ್ಳದೇ ಇರುವಂಥ ಒಂದು ಕೆಲಸ ಆದರೆ ಚುನಾವಣೆ ಬರುತ್ತೆ, ಚುನಾವಣೆ ಹೋಗುತ್ತೆ. ಜನಗಳ ದೃಷ್ಟಿಯಲ್ಲಿ ಹೇಳೋದಾದರೆ ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಇದೇ ನಮ್ಮ ಪ್ರಾರ್ಥನೆ. ಬಹಳ ಹೆಮ್ಮೆಯಿಂದ ಬಂದು ಮಾತಾಡಿದಂಥ ತಮಗೆಲ್ಲರೂ ಕೂಡ ಅಭಿನಂದನೆಗಳು. ಸೊ ಇದು 2014 ಮಹಾಯುದ್ಧ. ಕೋಟಿಂಗಲ್ ರಾಮ ಹೇಳ್ತಾರೆ, ಇದು ಮಹಾಯುದ್ಧ ಅಲ್ಲ, ಮಹಾಚುನಾವಣೆ. ಈ ಮಹಾಚುನಾವಣೆಯಲ್ಲಿ ಮತದಾರ ಯಾರನ್ನು ಗೆಲ್ಲಿಸ್ತಾನೆ, ಯಾರನ್ನು ಸೋಲಿಸ್ತಾನೆ, ಬಹುತೇಕ ಅದು ಮುಂದೆ ಗೊತ್ತಾಗುತ್ತೆ. ಮೇ 16ಕ್ಕೆ ಫಲಿತಾಂಶ ಸಿಗುತ್ತೆ. ಅಲ್ಲಿವರೆಗೂ ಈ ರೀತಿಯ ಅನೇಕ ಚರ್ಚೆಗಳು, ಈ ರೀತಿಯ ಅನೇಕ ವಾದ ವಿವಾದಗಳು ನಡೀತಾ ಇದ್ದಾವೆ. ನನಗೆ ಗೊತ್ತಿರೋ ಪ್ರಕಾರ ಆಮ್ ಆದ್ಮಿಯ ವಿಚಾರಗಳನ್ನು ಇಷ್ಟೊಂದು ಮುಕ್ತವಾಗಿ ನಾವು ಚರ್ಚೆ ಮಾಡಿದ್ದು ಬಹುತೇಕ ನಮಗೆ ಖುಷಿ ಕೊಟ್ಟಿದೆ. ಅನೇಕ ಇಲ್ಲಿ ವಾದ ವಿವಾದಗಳಾಗಿದ್ದಾವೆ, ಅನೇಕ ವಿಚಾರಗಳು ಕೂಡ ಮುಕ್ತವಾಗಿ ಹೊರಗಡೆ ಸಂವೇದನೆಯ ಮೂಲಕ ಹೊರಗೆ ಬಂದಿದೆ. ಸಂವಾದ ನಡೆಸಿದ್ವಿ. ನಮ್ಮ ಜೊತೆಗೆ ಹುಣಸವಾಡ ರಾಜನ್ ಹಾಗೆ ಅನಂಚಿನವರು ತಾವು ಕೂಡ ಎಷ್ಟೊತ್ತು ಭಾಗವಹಿಸಿದ್ರಿ. ತಮಗೆಲ್ಲರೂ ಕೂಡ ಧನ್ಯವಾದ. ಸೊ ನೇರದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸುವರ್ಣ ನ್ಯೂಸ್.